ಊಟ ಮುಗಿಸಿ ಬಂದು ಹಿಂದೆಯಿಂದ ಬಂದ ಜಾನಕಿ ರೀ ಮಾತ್ರೆ ಎಂದು ಕರೆದಳು ಅವನನ್ನು. ಒಳಗೆ ಬಂದ ಶ್ರೀ ಅವಳು ಕೊಟ್ಟ ಮಾತ್ರೆ ತೆಗೆದುಕೊಂಡು ಮಂಚಕ್ಕೊರಗಿದ. ಮರುದಿನ ತನ್ನ ಹುಟ್ಟಿದ ದಿನವೆಂದು ಅವಳ ಗಮನಕ್ಕಿರಲೇ ಇಲ್ಲ. ಅದು ಶ್ರೀರಾಮನಿಗೂ ತಿಳಿದಿತ್ತು. ರಾತ್ರಿ 12 ಗಂಟೆಗೆ ಅವಳಿಗೆ ವಿಶ್ ಮಾಡಬೇಕೆಂದು ನಿದ್ದೆಗೆ ಹೋದ ಹಾಗೆ ಕಣ್ಣು ಮುಚ್ಚಿದ. ಅವಳು ಅವನು ಮಲಗಿದ್ದಾನೆಂದೇ ತಿಳಿದು ನಿದ್ದೆಗೆ ಜಾರಿದಳು. 12 ಗಂಟೆಗೆ 5 ನಿಮಿಷವಿತ್ತಷ್ಟೇ. ಅವ ಎಚ್ಚರವೇ ಇದ್ದ ಅಲ್ಲಿಯವರೆಗೂ. ಮೇಲೆದ್ದು ಕುಳಿತು ಅವಳನ್ನು ಕೂಗಿದ. ಜಾನಕಿ, ಜಾನಕಿ. ಹಾಂ ಶ್ರೀ, ಹೇಳಿ ಏನಾಯಿತು? ಎಚ್ಚರವಾಗಿ ನಿದ್ದೆಯಲ್ಲೇ ಕೇಳಿದಳು ಅವಳು. ಬಾ ಅಲ್ಲಿ ಜೋಕಾಲಿಯಲ್ಲಿ ಕುತ್ಕೊಳ್ಳೋಣ. ಈಗ ಯಾಕೆ? ಹುಷಾರಾಗಿದ್ದೀರಾ ತಾನೇ? ಕೇಳಿದಳು ಪೂರ್ತಿ ಎಚ್ಚರವಾಗಿ ಅವನ ತೋಳು ಹಿಡಿದು. ನನಗೇನೂ ಆಗಿಲ್ಲ, ಬಾ ನೀನು ಎಂದು ಅವಳ ಕೈ ಹಿಡಿದು ಕರೆದುಕೊಂಡು ಹೋದ ಬಾಲ್ಕನಿಗೆ. ಹೇಳಿ ಏನು ಎಂದಳು ಅವನ ಪಕ್ಕ ನಿಂತು. ತನ್ನ ಮುಂದೆ ಅವಳನ್ನು ನಿಲ್ಲಿಸಿಕೊಂಡು ತನ್ನ ಒಂದೇ ಕೈಯಿಂದ ಅವಳ ಕೆನ್ನೆ ಹಿಡಿದು ಹಣೆಗೊಂದು ಮುತ್ತಿಟ್ಟ. ಅವನ ಕೈ ಹಿಡಿದ ಜಾನಕಿ ರೀ ಏನಾಯಿತು ಕೇಳಿದಳು ಏನೊಂದು ಅರ್ಥವಾಗದೆ.